ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ನೂತನ ಪರಾಭವ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯನ್ನು ಕೋರಿ ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ಮೇಷ ರಾಶಿಯ ಯುಗಾದಿಯ ವಾರ್ಷಿಕ ಭವಿಷ್ಯದ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ ನೋಡೋಣ. ಮೇಷರಾಶಿಗೆ ಈ ವರ್ಷದ ಒಂದು ಯುಗಾದಿಯ ವಾಕ್ಯವಾಗಿ ಬೇವು ಹೆಚ್ಚು ಬೆಲ್ಲ ಕಮ್ಮಿ ಎಂಬಂತಹ ಒಂದು ವಾಕ್ಯ ಬಂದಿದೆ. ಅಂದರೆ ಬೇವು ಹೆಚ್ಚು ಬೆಲ್ಲ ಕಮ್ಮಿ ಅಂದರೆ ಅಲ್ಲಿ ಸ್ವಲ್ಪ ಸವಾಲುಗಳು ಸಂಕಷ್ಟಗಳು ಈ ವರ್ಷ ಹೆಚ್ಚಾಗಿರುತ್ತವೆ. ಜೊತೆಗೆ ಅಲ್ಲಿ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥದ್ದನ್ನು ವಿಳಂಬ ಆಗುವಂಥ ಸಾಧ್ಯತೆ, ಅಲ್ಲಿ ಗ್ರಹದ ಒಂದು ಚಾರ ಅಥವಾ ಗೋಚಾರ ಅಂತ ಹೇಳ್ತೇವೆ. ಈ ಸಂವತ್ಸರದಲ್ಲಿ ನಡೆಯುವಂಥ ಒಂದು ಪ್ರಮುಖವಾದ ಗೋಚಾರಗಳಲ್ಲಿ ಶನಿ ಗೋಚಾರ, ಗುರುವಿನ ಗೋಚಾರ, ರಾಹು ಕೇತುಗಳ ಗೋಚಾರ, ಅಂದರೆ ಇವೆಲ್ಲ ದೀರ್ಘಚಾರಿ ಗ್ರಹಗಳು. ಆ ದೀರ್ಘಚಾರಿ ಗ್ರಹಗಳಲ್ಲಿ ವಿಶೇಷವಾಗಿ ಆ ಮೂರು ಗ್ರಹಗಳು ನಮಗೆ ಶನಿ, ಗುರು ಮತ್ತು ಕೇತುಗಳು ವಿರುದ್ಧವಾಗಿದ್ದರೆ ಕೇವಲ ರಾಹುವಿನ ಬೆಂಬಲ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ. ರಾಹುವಿನ ಹೊರತುಪಡಿಸಿ ಇತರ ಮೂರು ದೀರ್ಘಚಾರಿ ಗ್ರಹಗಳು ವಿರುದ್ಧವಾಗಿರುವಂಥದ್ದು ಒಂದು. ಆ ಬಳಿಕ ಈ ಸಂವತ್ಸರದಲ್ಲಿ ನಡೆಯುವಂತಹ ಕ್ಷಿಪ್ರಚಾರಿ ಗ್ರಹಗಳ ಒಂದು ಪಲ್ಲಾಟಗಳು ಅದೂ ನಿಮಗೆ ಮಧ್ಯೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದನ್ನು ಕೊಟ್ಟರು ಕೆಲವೊಂದು ಸವಾಲುಗಳು ಸಂಕಷ್ಟಗಳ ಒಂದು ಗ್ರಹಗಳ ಒಂದು ಮಿಳನ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಹಾಗಾಗಿ ನಾವು ಯುಗಾದಿಯ ಪರ್ವಕಾಲದಲ್ಲಿ ಬೇವು ದೇವರನ್ನು ಸ್ಮರಣೆ ಮಾಡಿಕೊಂಡು ಆ ಒಂದು ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಒಂದು ಪದ್ಧತಿ ಇರುತ್ತೆ. ಅಂದರೆ ಪ್ರತಿ ರಾಶಿಗೂ ಇರ್ಬೋದು ಅಥವಾ ಪ್ರತಿ ಸಂವತ್ಸರದಲ್ಲೂ ಇರ್ಬೋದು ಸುಖ ದುಃಖಗಳು, ಕಷ್ಟ ನಷ್ಟಗಳು ಅಥವಾ ಬೇವು ಬೆಲ್ಲದ ಸಿಹಿ ಕಹಿಗಳು ಸಮಾನವಾಗಿ ಅದನ್ನು ತೆಗೆದುಕೊಳ್ಬೇಕು ಅನ್ನೋದಾದರೆ ಅದರೊಂದು ಸಾಂಕೇತಿಕವಾಗಿ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಬೇವಿನ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ ಅಂತ ನೀವು ಅದನ್ನು ಊಹೆ ಮಾಡಿಕೊಳ್ಬೇಕು. ಜೊತೆಗೆ ಅದಕ್ಕೆ ಸರಿಯಾಗಿ ನಿಮ್ಮ ಪೂರ್ವ ಸಿದ್ಧತೆ, ಮನೋಬಲ, ಆತ್ಮಬಲ ಇವೆಲ್ಲವನ್ನ ಗಟ್ಟಿಗೊಳಿಸುತ್ತದೆ. ಯಾಕಂದರೆ ಗ್ರಹಚಾರ ನಂದು ಕೆಟ್ಟದಿದೆ, ನನಗೆ ತುಂಬ ಕೆಟ್ಟದಾಗತ್ತೆ ಅನ್ನೋದು ನಾವು ನಕಾರಾತ್ಮಕವಾಗಿಯೋ ಅಥವಾ ಋಣಾತ್ಮಕವಾಗಿ ಚಿಂತೆ ಮಾಡಿ ನಮ್ಮ ಮನೋ ದೌರ್ಬಲ್ಯ ಇನ್ನಷ್ಟು ನಾವು ದುರ್ಬಲಗೊಳಿಸುವಂಥದ್ದಲ್ಲ. ಜ್ಯೋತಿಷ್ಯದಲ್ಲಿ ಇವೆಲ್ಲ ಕೆಲವೊಂದು ಪೂರ್ವ ಸೂಚನೆ ಇದ್ದಾಗ ನಾವು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಯಾವುದೇ ತಪ್ಪುಗಳನ್ನು ಮತ್ತೆ ಮಾಡದಂತೆಯೋ ಮತ್ತೆ ಸಂಕಷ್ಟಕ್ಕೆ ಸಿಲುಕದಂತೆಯೋ ಅಥವಾ ಮೋಸ ವಂಚನೆಗೆ ನಾವು ಬಲಿ ಆಗದಂತೆಯೋ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದು ಅನ್ನೋದೇ ಈ ಒಂದು ಭವಿಷ್ಯದ ಉದ್ದೇಶ. ಹಾಗಾಗಿ ಇದನ್ನು ನಾವು ನಕಾರಾತ್ಮಕವಾದ ಅಥವಾ ಇದರೊಂದು ನಮ್ಮ ವಿಚಾರವಾಗಿ ದೌರ್ಬಲ್ಯ ಎಂದು ತಿಳಿದುಕೊಳ್ಳದೆ ಈ ಗ್ರಹ ಬಲದಲ್ಲಿ ಆಗುವಂತಹ ಒಂದು ವ್ಯತ್ಯಾಸವನ್ನು ಚೆನ್ನಾಗಿ ಅರಿತುಕೊಳ್ಬೇಕು. ಅಲ್ಲಿ ನಿಮಗೆ ಆರಂಭದಲ್ಲಿ ಗಮನಿಸಿದರೆ ವರ್ಷಾರಂಭದ ಕಾಲದಲ್ಲಿ ನಿಮಗೆ ಗುರುಬಲದ ಕೊರತೆ, ಶನಿ ವ್ಯಯದಲ್ಲಿ ಇರುವಂಥದ್ದು, ಕೇತುವಿನ ಒಂದು ಪಂಚಮದಲ್ಲಿ ಇರುವಂಥದ್ದು ಇವೆಲ್ಲ ಕಾರಣವಾಗಿ ಈ ಸಂವತ್ಸರದಲ್ಲಿ ಆದಿ ಭಾಗದಲ್ಲಿ ಅಂದರೆ ಸುಮಾರು ನಿಮಗೆ ಈ ಮಾರ್ಚ್ 19ಕ್ಕೆ ಯುಗಾದಿಯ ಪರ್ವಕಾಲ ಆರಂಭ ಆಗುತ್ತೆ. ಮಾರ್ಚ್ 2026 ಮಾರ್ಚ್ 19ರಿಂದ ಮುಂದಿನ ವರ್ಷದ ಯುಗಾದಿವರೆಗೆ ಅಂದರೆ ಮುಂದಿನ ವರ್ಷದ 2027 ಏಪ್ರಿಲ್ 6ನೇ ತಾರೀಕಿನವರೆಗಿನ ಈ ಭವಿಷ್ಯ ಅನ್ವಯ ಆಗುವಂಥದ್ದು. ಇಲ್ಲಿ ಈ ವರ್ಷ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ಮೇಷರಾಶಿಯವರು ಯಾರಿದ್ರೆ ಅವರಿಗೆ ಸ್ವಲ್ಪ ಅಭ್ಯಾಸದ ಕಡೆ ಗಮನ ಬೇಕು. ಗುರುವಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರೋದಿಲ್ಲ. ಆರಂಭದಲ್ಲಿ ಗುರುವು ನಿಮಗೆ ತೃತೀಯಸ್ಥನಾಗಿಯೂ ಆಮೇಲೆ ಚತುರ್ಥನಾಗಿಯೂ ಗುರು ಬರೋದ್ರಿಂದ ವರ್ಷಪೂರ್ತಿ ನಿಮಗೆ ಈ ಸಂವತ್ಸರದಲ್ಲಿ ಗುರುಬಲದ ಕೊರತೆ ಕಾಡುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಪ್ರಮುಖವಾದ ನಿರ್ಧಾರಗಳು, ಪ್ರಮುಖವಾದ ವಿಚಾರಗಳಲ್ಲಿ ನಾವು ಹಿನ್ನಡೆ ಅನುಭವಿಸ್ಬೋದು. ಕೆಲವೊಮ್ಮೆ ನಮ್ಮ ವಿರುದ್ಧ ಸಂಚುಗಳು ಆಗುವಂಥದ್ದು, ನಮ್ಮ ಊಹೆಗೆ ಮೀರಿದಂತಹ ಕೆಲವು ಘಟನೆಗಳು ಜರುಗಬಹುದು ಅಥವಾ ಪ್ರಯತ್ನದಲ್ಲಿ ವೈಫಲ್ಯಗಳು ಇವೆಲ್ಲ ಬರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಎಲ್ಲ ಇದ್ದರೆ ನೀವು ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಬೇಕು, ಹೆಚ್ಚಿನ ನಿರಂತರ ಅಭ್ಯಾಸ ಬೇಕು. ಜೊತೆಗೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಆತ್ಮವಿಶ್ವಾಸ ಖಂಡಿತ ಎಲ್ಲರಿಗೂ ಬೇಕೇ ಬೇಕು. ಆದರೆ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ, ನನಗೆ ಅದೆಲ್ಲ ಬರುತ್ತೆ, ನನಗೆ ಅಷ್ಟೇ ಮಾರ್ಕ್ ಬಂದೇ ಬರುತ್ತೆ ಅಥವಾ ಅದಕ್ಕಿಂತ ನಾನು ಹೆಚ್ಚು ಬಂದೇ ಬರುತ್ತೆ ಅನ್ನೋದರ ಒಂದು ದುಸ್ಸಾಹಸವಾಗಲಿ ಅಥವಾ ಹುಚ್ಚು ಸಾಹಸವಾಗಲಿ ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ನೀವು ನಿರಂತರವಾಗಿ ಶ್ರಮ ಬೇಕು, ತಾಳ್ಮೆ ಬೇಕು, ಶ್ರದ್ಧೆ ನಿಷ್ಠೆಗಳು ಖಂಡಿತ ಬೇಕಾಗುತ್ತೆ ಸಾಧಕರಿಗೆ, ಸಾಧಕರಿಗೆ. ಕೆಲವೊಮ್ಮೆ ನಿಮಗೆ ಅಲ್ಪ ಅಂತರದಲ್ಲಿ ಸೀಟು ಸಿಗುವುದು ವ್ಯತ್ಯಾಸ ಆಗ್ಬೋದು ಅಥವಾ ನೀವು ಊಹೆ ಮಾಡಿದಂತಹ ಸಂಸ್ಥೆಗಿಂತ ಬೇರೆ ಸಂಸ್ಥೆಯಲ್ಲಿ ನಿಮಗೆ ಉದಾಹರಣೆಗೆ ನೀಟು, CET ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ಊಹೆಗೆ ತಪ್ಪಿದ ಸ್ವಲ್ಪ ಅಂಶಗಳು ವ್ಯಕ್ತ ಆಗ್ಬೋದು.
ಹಾಗಾಗಿ ವಿದ್ಯಾರ್ಥಿ ಯುವಕರು ಸಾಧಕರು ಅವಶ್ಯಕ ಬೇಕು. ಅದೇ ರೀತಿ ಉದ್ಯೋಗದ ಆರ್ಥಿಗಳು ಉದ್ಯೋಗದಲ್ಲಿರುವಂತಹ ಸ್ಥಳದಲ್ಲಿ ನಿಮ್ಮ ಮೇಲೆ ಅಪವಾದ ಬರುತ್ತೆ, ಆರೋಪ ಬರುತ್ತೆ, ಅಥವಾ ನಿಮ್ಮ ವಿರುದ್ಧ ಏನೋ ಸಂಚುಗಳು ಬರೋದು ಅಥವಾ ಶಿಸ್ತು ಕ್ರಮಗಳು, ಡಿಸಿಪ್ಲಿನರಿ ಆ್ಯಕ್ಷನ್ಗಳು ಬರುವಂಥದ್ದೆಲ್ಲ ಇರುತ್ತೆ. ಮೇಲಾಧಿಕಾರಿಗಳು ನಿಮಗೆ ಕೋಆಪ್ರೇಟ್ ಮಾಡೋದಿಲ್ಲ, ನಿಮಗೆ ಕೈ ಕೆಳಗಿನವರು ಸಬಾರ್ಡಿನೇಟ್ ಅವರು ನಿಮಗೆ ಸಹಕಾರ ಮಾಡೋದಿಲ್ಲ. ಎರಡೂ ದಿಕ್ಕಿನಿಂದ ನೀವು ಒತ್ತಡವನ್ನು ಅಥವಾ ಪ್ರೆಷರನ್ನು ಅನುಭವಿಸಬೇಕಾಗುತ್ತೆ. ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಯುವಕರಿರ್ಬೋದು, ಉದ್ಯೋಗಿಗಳಿರ್ಬೋದು, ಉದ್ಯೋಗ ಸ್ಥಾನದಲ್ಲಿರುವಂಥವ್ರು ಅಥವಾ ಅಧಿಕಾರದಲ್ಲಿರೋರು ಎಲ್ಲರಿಗೂ ಒತ್ತಡ, ಚಿಂತೆಗಳು ಜಾಸ್ತಿ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಈ ಸಂವತ್ಸರದಲ್ಲಿ. ಹಾಗಾಗಿ ಅದನ್ನು ನಿಭಾವಣೆ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಹಾಗೆ ಆರೋಗ್ಯದಲ್ಲಿ ಈ ಶನಿ ವ್ಯಯದಲ್ಲಿ ಶನಿ ಇರುವ ಕಾರಣ ನಿಮ್ಮ ಸ್ವಂತ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರ್ಬೋದು. ಉದಾಹರಣೆಗೆ ಯಾರಿಗೆ ಆರ್ಥ್ರೈಟಿಸು, ಬ್ಯಾಕ್ ಪೈನು, ಜಾಯಿಂಟ್ ಪೈನು ಅಥವಾ ಅಲರ್ಜಿ, ಅಸ್ತಮಾ ಅಥವಾ ಈ ಹೃದಯ ಸಂಬಂಧಿ ಕಾಯಿಲೆನೋ ಇನ್ನೇನೋ ಇದ್ದರೆ ಅವೆಲ್ಲವೂ ಈ ವರ್ಷದಲ್ಲಿ ಈ ಸಂವತ್ಸರದಲ್ಲಿ ಪದೇ ಪದೇ ಕಾಣಿಸ್ಕೊಬೋದು. ಜೊತೆಗೆ ಆಸ್ಪತ್ರೆಗೆ ಭೇಟಿ ನೀಡುವಂಥದ್ದು, ವೈದ್ಯರ ತಪಾಸಣೆ ಮಾಡೋದು ಪದೇ ಪದೇ ಅದು ನಿಮಗೆ ಅನ್ವಯ ಆಗ್ಬೋದು. ಅದಲ್ಲದೆ ಯಾರು ಮೇಷರಾಶಿರಿದ್ದರೆ ಅವರ ಮನೆ ಸದಸ್ಯರಿಗೂ ಸಹ ಆವಾಗವಾಗ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಗಂಡನಿಗಿದ್ದರೆ ಮೇಷರಾಶಿ ಗಂಡನಿದ್ದರೆ ಹೆಂಡತಿಗೆ, ಹೆಂಡತಿ ಮೇಷನಾದ ಗಂಡನಿಗೆ ಅಥವಾ ಮಕ್ಕಳಿಗೆ, ಈ ರೀತಿ ಆ ಒಂದು ನಿಮಗೆ ಸಂಬಂಧಿತವಾಗಿ ಅನೇಕ ರೀತಿಯ ಆರೋಗ್ಯದ ಸಂಬಂಧಿತ ಖರ್ಚುಗಳು ಬರ್ಬೋದು. ಆಸ್ಪತ್ರೆ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಯಂತ್ರಗಳು, ಉಪಕರಣಗಳು ಪದೇ ಪದೇ ರಿಪೇರಿ ಅಥವಾ ಕೈ ಕೊಡುವಂಥದ್ದು. ಅದಲ್ಲದೆ ಇನ್ನಿತರ ಯಾವುದೇ ರೀತಿಯ ಈ ಕೇಸು, ಕೋರ್ಟು, ಕಚೇರಿ ಮುಂತಾದ ವಿಚಾರಕ್ಕೆ ಅನಾವಶ್ಯಕ ಖರ್ಚುಗಳು ಅಥವಾ ಅನಪೇಕ್ಷಿತ ಖರ್ಚುಗಳು ಈ ಸಂವತ್ಸರದಲ್ಲಿ ಸ್ವಲ್ಪ ಜಾಸ್ತಿ ಬರ್ಬೋದು. ಶನಿ ಮಹಾರಾಜರ ವ್ಯಯಸ್ಥಾನದಲ್ಲಿರುವಂಥದ್ದು. ಹಾಗೆಯೇ ಹೀಗೆ ನಿಮ್ಮ ಉದ್ಯೋಗ ವ್ಯಾಪಾರ, ಸ್ವಂತ ಉದ್ಯಮ ವ್ಯಾಪಾರ ಎಲ್ಲ ಮಾಡ್ತಾರೆ, ವೃತ್ತಿ ಮಾಡ್ತಾರೆ. ಅವರ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೂ ಸವಾಲುಗಳು ಜಾಸ್ತಿ ಇರ್ತವೆ. ಮೋಸ ಮಾಡುವವರು, ನೀವು ಮೋಸ ವಂಚನೆಗೆ ಒಳಗಾಗೋದು ಅಥವಾ ನಿಮಗೆ ಯಾವ ರೀತಿಯ ನಿಮಗೆ ಈ ಮಕ್ಮಲ್ ಟೋಪಿ ಅಂತ ಹೇಳಿದ್ರೆ ಒಳ್ಳೆ ಉಪಚಾರದ ಮಾತಿನಿಂದ ನಿಮ್ಮನ್ನು ಮರುಳು ಮಾಡಿ ನಿಮ್ಮನ್ನು ಒಂದು ಕೂಪಕ್ಕೆ ತಳ್ಳುವಂಥದ್ದು ಇಂಥ ಘಟನೆಗಳೆಲ್ಲ ಆಗ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರ. ಇನ್ನು ಬಾಂಧವ್ಯ ಮತ್ತು ಕೌಟುಂಬಿಕ ವಿಚಾರಕ್ಕೆ ಬಂದಾಗ ಅಲ್ಲಿ ಕಲಹ ವ್ಯಾಪ್ತಿಗಳು ಜಾಸ್ತಿ ಇರ್ತವೆ. ತಂದೆ ಮಕ್ಕಳ ಮಧ್ಯೆ ಕಲಹ ಬರ್ಬೋದು, ಭಿನ್ನಾಭಿಪ್ರಾಯ, ಪತಿ ಪತ್ನಿಯರ ಭಿನ್ನಾಭಿಪ್ರಾಯ ಬರ್ಬೋದು, ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು, ಕೌಟುಂಬಿಕ ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಈ ವರ್ಷದಲ್ಲಿ ಇತ್ಯರ್ಥ ಆಗದೆ ಅವುಗಳ ಒಂದು ಕಲಹವಾಗುವುದ ಈ ವರ್ಷ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಅಲ್ಲದೆ ಒಂದು ಹಂತದಲ್ಲಿ ನಿಮಗೆ ಸುಮಾರು ಈ ಅಕ್ಟೋಬರ್, ನವಂಬರ್ ಬಳಿಕ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ ಹೆಚ್ಚಾಗುತ್ತೆ, ಋಣಾತ್ಮಕ ಭಾವನೆ ಹೆಚ್ಚಾಗುತ್ತೆ, ನಾಸ್ತಿಕ ಬುದ್ಧಿ, ಮನಸ್ಸಲ್ಲಿ ಅಶಾಂತಿ ಮೂಡುವಂತಹ ಘಟನೆ ಅಥವಾ ದೇವರಿಗೆ, ಧರ್ಮಕ್ಕೆ ಅಥವಾ ಇನ್ನಿತರ ವಿಚಾರ ನಿಂದನೆ ಮಾಡುವಂಥ ಒಂದು ನಾಸ್ತಿಕ ಬುದ್ಧಿ ಎಲ್ಲ ವ್ಯಕ್ತ ಆಗುತ್ತೆ. ಜೊತೆಗೆ ಬಂಧು ಬಾಂಧವರಲ್ಲಿ ನಿಮಗೆ ವೈರತ್ವ, ಅವಮಾನಕರ ಘಟನೆಗಳೆಲ್ಲ ಬರ್ತವೆ. ಹಾಗಾಗಿ ಇವೆಲ್ಲವೂ ನಿಮಗೆ ಪ್ರಭಾವದ ಮೇಲೆ ಅಲ್ಲಿ ಶನಿ, ಗುರು ಅಥವಾ ಕೇತುಗಳ ಒಂದು ನಿಮಗೆ ಪ್ರಭಾವಗಳು ನಿಮ್ಮ ಮೇಲೆ ವ್ಯಕ್ತ ಆಗ್ತವೆ. ಅಲ್ಲದೆ ಈ ಒಂದು ಸಂವತ್ಸರದಲ್ಲಿ ನಿಮಗೆ ಮನೆಗೆ ಸಂಬಂಧಿಸಿದ ಹಿರಿಯ ವ್ಯಕ್ತಿಗಳ ಆರೋಗ್ಯದ ಮೇಲೆ, ಮನೆಯ ಹಿರಿಯ ಆರೋಗ್ಯದ ಮೇಲೆ ಪ್ರಭಾವ ಇರ್ಬೋದು. ತಂದೆ, ತಾಯಿ ಅಥವಾ ಅತ್ತೆ, ಮಾವ ಇದ್ದರೆ ಅವರ ಆರೋಗ್ಯದ ಮೇಲೆ ಅಥವಾ ಅವರ ಒಂದು ಆಯುಷ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬೀರುವಂಥ ಸಾಧ್ಯತೆ ಎಲ್ಲ ಇರುತ್ತವೆ. ಹಾಗಾಗಿ ಇವೆಲ್ಲವೂ ನಮಗೆ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ. ಆದರೆ ಎಲ್ಲ ಕಾಲದಲ್ಲೂ ಎಲ್ಲ ತಿಂಗಳಲ್ಲೂ ಕೆಟ್ಟದೇ ಆಗುತ್ತೆ ಅನ್ನೋದೇನಿಲ್ಲ. ಆದರೆ ಕೆಲವೊಂದು ಪೂರ್ವ ಸೂಚನೆಯಾಗಿ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಅಲ್ಲಿ ರಾಹು ನಿಮಗೆ ವರ್ಷ ಪೂರ್ತಿ ಅಂದರೆ ಡಿಸೆಂಬರ್ 5ರವರೆಗೂ ರಾಹುವಿನ ಪಲ್ಲಟ ಆಗೋರು ಆತರು ಲಾಭ ಸ್ಥಾನದಲ್ಲಿರೋ ಕಾರಣ ಮಧ್ಯೆ ಆಕಸ್ಮಿಕ ಹಣದ ಲಾಭ ಆಗುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ, ವಿದೇಶದ ಉದ್ಯೋಗದ ಅವಕಾಶ ಕೆಲವರಿಗೆ ಬರ್ಬೋದು. ಇನ್ನು ಕೆಲವೊಂದು ತಿಂಗಳುಗಳಲ್ಲಿ ಉದಾಹರಣೆಗೆ ಅಲ್ಲಿ ನಿಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶಗಳು ಬರ್ಬೋದು. ಅದು ವಿವಾಹ ಸಂಬಂಧಿತ ಪ್ರಯತ್ನಗಳಲ್ಲಿ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಇವೆಲ್ಲವೂ ಮಧ್ಯೆ ಬರುತ್ತೆ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ವರ್ಷದಲ್ಲಿ 3 ಬಾರಿ ನಿಮಗೆ ಆಶೀರ್ವಾದ ಮಾಡ್ತಾನೆ, ಶುಕ್ರನು ಹಲವು ಬಾರಿ ಆಶೀರ್ವಾದ ಮಾಡ್ತಾನೆ, ಬುಧನ ಅನುಗ್ರಹ ಮಧ್ಯೆ ಬರುತ್ತೆ, ಸೂರ್ಯ ಅನುಗ್ರಹ ಮಧ್ಯೆ ಬರುತ್ತೆ. ಹಾಗಾಗಿ ಯಾವುದೇ ರಾಶಿ ಇರ್ಬೋದು, ನೀವು ವಿಚಲಿತರಾಗಬೇಕಾಗಿಲ್ಲ. ಕ್ಷಿಪ್ರಚಾರಿ ಗ್ರಹಗಳು ಅದರಲ್ಲೂ ಚಂದ್ರನು ಮಾತ್ರ ಸ್ವರೂಪನಾಗಿದ್ದು ಆಗಾಗ 2 ದಿನಕ್ಕೊಮ್ಮೆ ನಿಮಗೆ ಉತ್ತಮ ಫಲವನ್ನು ಚಂದ್ರನಿಂದ ಸಹ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಇವೆಲ್ಲವೂ ದೀರ್ಘಚಾರಿ ಗ್ರಹಗಳ ಒಂದು ಅಡ್ಡ ಪರಿಣಾಮದ ಪೂರ್ವ ಸೂಚನೆ ಹೇಳಿದ್ದೇನೆ ಹೊರತು ಅಲ್ಲಿ ಬೇವಿನ ಕಹಿ ನಮಗೆ ವರ್ಷ ಪೂರ್ತಿ ಇರುತ್ತೆ ಅಥವಾ ವರ್ಷ ಪೂರ್ತಿ ಕೆಟ್ಟದಾಗತ್ತೆ ಅನ್ನೋದರ ಒಂದು ರಿಸಲ್ಯೂಷನ್ ಯಾರಿಗೂ ಬೇಡ ಅಥವಾ ಅಂಥ ಒಂದು ಆತಂಕ ಬೇಡ. ಇಲ್ಲಿ ಬರತಕ್ಕಂತಹ ಕೆಲವು ವಿಚಾರಗಳ ಬಗ್ಗೆ ಪೂರ್ವ ಸೂಚನೆಯಿಂದ ನಾವು ಮುನ್ನೆಚ್ಚರಿಕೆ ಗಮನ ಕೈಗೊಂಡು ಸಾಕು. ಇನ್ನು ನಿಮಗಿರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ, ಈ ವರ್ಷದಲ್ಲಿ ಬರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು.
ಮಾಡುವಂಥದ್ದು, ದುರ್ಗಾ ದೇವತೆ ಅಮ್ಮನವರ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು, ಅಥವಾ ನಿಮ್ಮ ಗ್ರಾಮ ದೇವಿನ ಕುಲದೇವನ ಕುರಿತು ಭಕ್ತಿ ಮಾಡುವಂಥದ್ದು, ಶನಿ ದೋಷ ವೈಪರೀತ್ಯದ ಕಾರಣವಾಗಿ ಹನುಮಾನ್ ಭಕ್ತಿ, ಆಂಜನೇಯನ ಭಕ್ತಿ, ಆ ಹನುಮಾನ್ ಚಾಲಿಸ ಪಠನೆ, ಶನಿವಾರದೊಂದು ಆಂಜನೇಯನಿಗೆ ಏನಾದರೂ ಈ ತುಳಸಿ ಮಾಲೆ ಅಥವಾ ಅಲ್ಲಿ ದೀಪದ ಎಣ್ಣೆಯನ್ನು ಕೊಡುವಂಥದ್ದು, ಶನಿ ಮಹಾರಾಜನ ಕ್ಷೇತ್ರಗಳ ಸಂದರ್ಶನ, ನವಗ್ರಹಗಳ ಪ್ರದಕ್ಷಿಣೆ, ಶನಿವಾರ ಅಥವಾ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ನಿಮಗೆ ಅನುಕೂಲವಾದ ದಾನ ಧರ್ಮಗಳನ್ನು ಹಣದ ರೂಪದಲ್ಲೋ ದವಸ ಧಾನ್ಯದ ರೂಪದಲ್ಲೋ ಆಶ್ರಮಗಳಿಗೆ ಅಥವಾ ಗೋಶಾಲೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಅನಾಥ ವೃದ್ಧರಿಗೆ ನಿಮಗೆ ನಿಮ್ಮಿಂದ ಆಗುವಂಥ ಸಹಾಯಗಳನ್ನು ದಾನ ಧರ್ಮಗಳನ್ನು ಮಾಡುವಂಥದ್ದು. ಹಾಗೆಯೇ ಈ ನಿಮ್ಮಲ್ಲಿರುವಂಥಕ್ಕಂಥ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆಗಳನ್ನು ಧ್ಯಾನದ ಮೂಲಕ, ಭಕ್ತಿಯ ಮೂಲಕ, ಅದು ದೇವಾಲಯದ ಸಂದರ್ಶನದ ಮೂಲಕ ಅದನ್ನು ಕಡಿತ ಮಾಡಿಕೊಳ್ಬೋದು. ಯಾಕಂದರೆ ಸಾಡೆ ಸಾತಿ ಪ್ರಭಾವ, ಕೇತುನ ವ್ಯತಿರಿಕ್ತ ಮತ್ತು ಗುರುಬಲದ ಕೊರತೆ ಇವೆಲ್ಲವೂ ಏಕಕಾಲದಲ್ಲಿ ಇರುವ ಕಾರಣ ನಿಮ್ಮಲ್ಲಿ ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಚಿಂತನೆ ಜೊತೆಗೆ ಈ ನಾಸ್ತಿಕ ಭಾವನೆಗಳೆಲ್ಲ ಸ್ವಲ್ಪ ಜಾಗೃತ ಈ ವರ್ಷದಲ್ಲಿ ಆಗ್ಬೋದು. ಹಾಗಾಗಿ ಅದನ್ನು ಒಂದು ಮೆಟ್ಟು ಬೇಕಾದ್ರೆ ನೀವು ಆತ್ಮಬಲವನ್ನು ವೃದ್ಧಿ ಮಾಡಿ ಧರ್ಮ ಮಾರ್ಗ, ದಾನ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಇದು ಯಾವುದೇ ಅನ್ನೋದು ಮಾರ್ಗವನ್ನು ಅನುಷ್ಠಾನ ಮಾಡಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ನೂತನ ಪರಾಭವ ಸಂವತ್ಸರವು ಪೂರ್ತಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯಿಂದ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಮತ್ತೊಮ್ಮೆ ತಮಗೆ ಯುಗಾದಿಯ ಶುಭಾಶಯಗಳು. ಸರ್ವೇಶಾಂ ಸನ್ಮಂಗಲಾನಿ ಭವಂತು.